ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲಾಗಿ ಸಾರಿ ಕುಚ್ಚು ಹಾಕೋದು ನೋಡಂಬರಿ. ಅದಕ್ಕೆ ನಾನು ಮಲ್ಟಿ ಕಲರ್ ರೇಷ್ಮೆ ದಾರ, ಒಂದು ಸಿಲ್ಕ್ ಥ್ರೆಡ್ಡು ಮತ್ತು ಒಂದು ಫ್ಲವರ್ ಬೀಡ್ಸು ಮತ್ತು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ. ಮತ್ತು ಒಂದು ಕತ್ರಿ, ಒಂದು ಸೂಜಿ ತೊಗೊಂಡಿದ್ದೀನಿ. ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡ್ಬಿಟ್ಟು ಸೀರೆಗೆ ಲಾಕ್ ಮಾಡಿದ್ದೀನಿ. ಇವಾಗ ಒಂದು ಬೀಡ್ ಹಾಕ್ತೀನಿ, ರೌಂಡ್ ಬೀಡ್ ಹಾಕ್ತೀನಿ ನೋಡಿ. ಮತ್ತು ಇವಾಗ ಫ್ಲವರ್ ಬೀಡ್ ಹಾಕ್ತೀನಿ. ಮತ್ತು ಇವಾಗ 12 ಎಳೆ ಆಯ್ತಲ್ವ ದಾರ, ಅದರಲ್ಲಿ 6 ಎಳೆ ದಾರ ತೊಗೊಂಡ್ಬಿಟ್ಟು 3 ಮುತ್ತು ಹಾಕ್ತೀನಿ. ಅದೇ ಥರ ಮತ್ತೊಂದು ಸೈಡ್ ಕೂಡ 3 ಮುತ್ತು ಹಾಕ್ತಿದ್ದೀನಿ ನೋಡಿ. ಈ ಥರ ಹಾಕಿಬಿಟ್ಟು ಇವಾಗ ಮಧ್ಯದಲ್ಲಿ 80 ಎಳೆ ದಾರ ತೊಗೊಂಡ್ಬಿಟ್ಟು ಅದನ್ನ ಲಾಕ್ ಮಾಡ್ತೀನಿ ನೋಡಿ. ಇವಾಗ ನೋಡಿ, ಸಿಂಪಲಾಗಿ ಈ ರೀತಿ ಲಾಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಕುಚ್ಚು ಕಟ್ಟಬೇಕು ನೋಡಿ. ಇವಾಗ ಜರಿ ಥ್ರೆಡ್ನಿಂದ ಲಾಕ್ ಮಾಡ್ತಿದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ಕಾಣಿಸ್ತಿದೆ. ಇವಾಗ ಕಟ್ ಮಾಡಬೇಕು. ನೋಡಿ, ಈ ರೀತಿ ಬಂದಿದೆ. ಇವಾಗ ಮತ್ತೆ ಇನ್ನೊಂದು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಮತ್ತೆ 6 ಎಳೆ ದಾರ ಹಾಕಿದ್ದೀನಿ. ಡಬಲ್ ಆದರೆ 12 ಎಳೆ ಆಗುತ್ತೆ. ಮತ್ತು ಒಂದು ರೌಂಡ್ ಬೀಡು, ಒಂದು ಫ್ಲವರ್ ಬೀಡು ಮತ್ತು ಒಂದು ರೌಂಡ್ ಬೀಡ್ ಹಾಕಿದ್ದೀನಿ. ಮತ್ತು 12 ಎಳೆ ಇತ್ತಲ್ವ, ಅದರಲ್ಲಿ 6 ಎಳೆ ತೊಗೊಂಡ್ಬಿಟ್ಟು 3 ಮುತ್ತು ಹಾಕ್ತಿದ್ದೀನಿ, ರೌಂಡ್ ಮುತ್ತು. ಮತ್ತು ಈ ಸೈಡ್ ಕೂಡ ಅದೇ ರೀತಿ 3 ಮುತ್ತು ಹಾಕ್ತೀನಿ. 3 ಮುತ್ತು ಹಾಕ್ಬಿಟ್ಟು ಮತ್ತು ಇವಾಗ 80 ಎಳೆ ದಾರ ತೊಗೊಂಡ್ಬಿಟ್ಟು ಒಂದು ಲಾಕ್ ಮಾಡಿಬಿಟ್ಟು ಕುಚ್ಚು ಕಟ್ಟಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ ನೋಡಿ. ಇವಾಗ ನಾನು ಸಿಲ್ಕ್ ದಾರದಿಂದ ಲಾಕ್ ಮಾಡ್ತಿದ್ದೀನಿ. ನೋಡಿ, ಲಾಕ್ ಮಾಡಿಬಿಟ್ಟು ಇವಾಗ ನಾನು ಕಟ್ ಮಾಡ್ತೀನಿ ನೋಡಿ. 1 ಇಂಚ್ ನೋಡಿಬಿಟ್ಟು 1 ಇಂಚ್ ಇಟ್ಬಿಟ್ಟು ಕಟ್ ಮಾಡ್ತೀನಿ ನೋಡಿ. ಯಾವ ರೀತಿ ಬಂದಿದೆ ಅಂತ ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ.